ಜಗತ್ರಿತ ಶ್ರೀ ಸಿದ್ದರಾಮಯ್ಯ ಮಹಾಸ್ವಾಮಿಗಳ ಆಧಾರವೊಂದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತು ರಾಮನಾಥಾಚಾರಿ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ವರ್ಷದ ಜಯಂತ್ಯೋತ್ಸವ ಅವರ ಪ್ರಯತ್ನ ಇರೋದಾಗಿ ದೇಶದಲ್ಲಿ ಇಡೀ ರಾಷ್ಟ್ರದ ಒಂದು ರಥಯಾತ್ರೆಯನ್ನು ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಹಾಸ್ವಾಮಿಗಳ ಲೋಕಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಂಧುಗಳಿಗೆ ಗೊತ್ತಿಲ್ಲ, ಅಹಲ್ಯಾಬಾಯಿ ಹೋಳ್ಕರ್ ಅವರು ಈ ದೇಶದ ಸನಾತನ ಧರ್ಮವನ್ನ ಅವರ ಉಳಿಸಿ ಹೋರಾಟ ಮಾಡುವಂತ ಮಹಾನ್ ಆಳವತಿಷ್ಠ ಇದ್ದ ಮಹಿಳೆ. ಎಲ್ಲೆಲ್ಲಿ ನಮ್ಮ ಸನಾತನ ಧರ್ಮ ಎಸುತ್ತಾ ಇದೆ, ಅದು ಹೋರಾಟ ಮಾಡಿದ್ರು, ದೇವಸ್ಥಾನವನ್ನ ಕಟ್ಟೋರು, ಎಲ್ಲೆಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಕಾಶಿ, ಅಯೋಧ್ಯ, ಗಯಾ, ರಾಮ ಮಂದಿರ ಎಲ್ಲ ಕಡೆ ಇವತ್ತು ಏನು ಮುಸಲ್ಮಾನರು ಇವತ್ತು ನಾಶ ಮಾಡಕ್ಕೆ ಹೋಗಿದ್ರು, ಎಲ್ಲರೂ ಹಿಡ್ಕೊಂಡು ಜೀವನಾಟ ಮಾಡಿ ಇಡೀ ರಾಷ್ಟ್ರ ವ್ಯಾಪ್ತಿ ಹೋರಾಡುವಂತ ಒಬ್ಬ ಮಹಿಳೆ ಅಂತಂದ್ರೆ ತಪ್ಪಾಗಲಾರದು. ಇವತ್ತು ಅನೇಕ ಜನ ಇವತ್ತು ಇಡೀ ಕುಟುಂಬವನ್ನು ಕಳ್ಕೊಂತಾರೆ. ಇಡೀ ಕುಟುಂಬದಲ್ಲಿ ಮಕ್ಕಳು, ತಂದೆ, ತಾಯಿಗಳು, ಮಾವ, ಗಂಡ ಎಲ್ಲ ಆದ್ರೂ ಕೂಡ ಈ ಧರ್ಮ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು ಅಂತ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ವ್ಯಕ್ತಿ ಬಂದಂತ ಮಹಿಳೆ. ಮೋದಿರವರು ಇಡೀ ದೇಶದಲ್ಲಿ ದೇವಾಲಯಗಳು ಬರಬೇಕು, ಇಂಥ ಒಂದು ಮಹಿಳೆಯ ದೇವಾಲಯಗಳು ಬರಬೇಕು. ಎಲ್ಲೆಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಅಲ್ಲಿ ಈ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ಮೊದಲು ಅಹಲ್ಯಾಬಾಯಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಅನೇಕ ಪಠ್ಯ ಪುಸ್ತಕಗಳಲ್ಲಿ ಇದು ಹೆಸರು ಇಲ್ಲ, ಯಾರೋ ಒಬ್ಬರ ಹೆಸರು, ಬೇರೆ ಬೇರೆ ಹೆಸರುಗಳು, ಗಸ್ತು, ಮಹಮ್ಮದ್, ಅಕ್ಬರು, ಇತರ ಹೆಸರುಗಳಿಗೆ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂತಹ ವೀರ ಮಹಿಳೆಯ ಹೆಸರುಗಳನ್ನ ಪಠ್ಯ ಪುಸ್ತಕ ತೆಗೆದಾರೆ ಅಂತಂದ್ರೆ ಈ ರಾಜ್ಯದ ದೇಶದ ದೊಡ್ಡ ದುರಂತ ಬಂದಿದೆ. ಇದಕ್ಕೋಸ್ಕರ ಹೋರಾಟವನ್ನು ಮಾಡಬೇಕು. ಅಲ್ಲಿ ಯಾರು ಐಕಾನು ಅಂದ್ರೆ ಇಂಥ ಮಹಿಳೆಯರು, ಅಹಲ್ಯಾಬಾಯಿಯವರು ನಮ್ಗೆ ಐಕಾನ್ ಆಗಬೇಕು, ಎಲ್ಲ ಮಹಿಳೆಯರಿಗೆ ಐಕಾನ್ ಆಗಬೇಕು, ಇಡೀ ದೇಶದಲ್ಲಿ ಐಕಾನ್ ಆಗಬೇಕು. ಯಾರೋ ಇಬ್ಬರು ಫಿಲಮ್ನು ಟ್ರೋಲ್ ಮಾಡ್ತೀವಿ, ಅವರ್ಯಾರೋ ಹೀರೋ ಅಂತೀವಿ, ಹೀರೋಯಿನ್ ಅಂತೀವಿ. ಇವತ್ತು ನಿಜವಾದಕ್ಕೆ ಈ ದೇಶಕ್ಕೆ ಗೌರವವನ್ನು ಕೊಟ್ಟಂತ ಅಹಲ್ಯಾಬಾಯಿ ಹೋಳ್ಕರ್ ಅವರು ನಿಜವಾದ ಐಕಾನ್ ಒಬ್ಬರು ಹೀರೋ ತಪ್ಪಾಗಲು ಬಂದಿರಲಿಲ್ಲ. ಈ ದೇಶದಿಂದ ಮಹಾಸ್ವಾಮಿಗಳು ಇದು ಎಲ್ಲ ಶ್ರದ್ಧಾ ಕೇಂದ್ರದಲ್ಲಿ ವ್ರತವನ್ನು ನಡೆಸಿದರೆ. ಇದು ನಮ್ಮ ಸೋಮಶೇಖರ್ ಅವರು, ನಮ್ಮ OBC ನಾಯಕರು, ನಮ್ಮ ಲಕ್ಷ್ಮೀಕಾಂತ್ ಅವರು, ರವಿರವರು, ರಾಜೀವ್ರವರು ಎಲ್ಲ ಮಾತೆಯರಿದ್ದಾರೆ, ರಮೇಶ್ ಅವರಿದ್ದಾರೆ, ನಮ್ಮ ರಮಣವರಿದ್ದಾರೆ, ನಮ್ಮ ಅಕ್ಕ ಸತ್ಯವತಿ ಅವರಿದ್ದಾರೆ, ಎಲ್ಲ ಪ್ರಮುಖರಿದ್ದಾರೆ, ಭಟ್ಟಾರವರಿದ್ದಾರೆ, ಶಂಕರ ಇದ್ದಾರೆ, ಅಂದ್ರೆ ಚಂದ್ರಪ್ಪವರಿದ್ದಾರೆ. ಎಲ್ಲರೂ ಕೂಡ ಇವತ್ತು ನಾವು ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಬರೀ ಒಂದೇ ಈ ಕಾರ್ಯಕ್ರಮ ಅಲ್ಲ ಇದು. ಸೋಮಶೇಖರ್ ಕರೆದ್ರು, ಸ್ವಾಮೀಜಿ ಬಂದ್ರು ಅಂತಲ್ಲ, ನಾವು ನಮ್ಮ ಮನೆಯ ಮಕ್ಕಳಿಗೆ ಈ ಪುಸ್ತಕಗಳು ತೆಗೆದು ಕೊಡಬೇಕು ಅವ್ರ ಕೈಗೆ. ಮುಂದಿನ ಒಂದು ಜನರೇಷನ್ಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಈ ಒಂದು ಅಹಲ್ಯಾಬಾಯಿ ಹೋಳ್ಕರ್ ಅವರು ಯಾರು ಈ ದೇಶವನ್ನಕ್ಕೆ ಕಟ್ಟಂತ ಒಬ್ಬ ಮಹಾನ್ ಮಹಿಳೆ ಅಂತ ನಮ್ಮ ಮಕ್ಕಳಿಗೆ ನಮಗೆ ಹೇಳ್ತಕ್ಕಂಥ ಪರಿಸ್ಥಿತಿ ನಾವು ಮಾಡಬೇಕು. ಈ ವಿಷಯದ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನಾವು ಕೊಡ್ತೀವಿ. ನಮ್ಮ ಸೌಭಾಗ್ಯ ಇದು, ಬೇಗದರಕ್ಕೆ ಬಂದು ಗಣೇಶನ ದೇವಸ್ಥಾನಕ್ಕೆ ಏನೋ ಬಂದು ಕೂಡ ಒಳ್ಳೆಯದಾಗುತ್ತೆ. ಈಗ ಅದು ಕೂಡ ಈ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ, ಶುರುವಾಗಲಿ. ಅದಕ್ಕೆ ಒಳ್ಳೆ ಬರಬೇಕು ಅಂತ ಹೇಳ್ತೀವಿ. ನಮಸ್ಕಾರ.